ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನೆಗಿ ಕೆಂಡ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬ್ಯಾನ್ ಮಾಡಿದ್ಯಲ್ಲ ರಾಜ್ಯ ಸರ್ಕಾರ, ನಿರ್ಧಾರಕ್ಕೆ ಬಂದಿದೆಯಲ್ಲ, ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ವಿಜೇಂದ್ರ ಅವರ ನೇತೃತ್ವದಲ್ಲೇ ಪ್ರತಿಭಟನೆಗೆ ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಮಾಡ್ರಿ ಅಂದ್ರೆ ಬರೀ ಇವ್ರಿಗೆ ಬೇಕಾದಂಗೆ ನಡ್ಕೊಳ್ತಾ ಇದ್ದಾರೆ. ವೋಟ್ ರಿಗ್ಗಿಂಗ್ ಮಾಡೋಕೆ ಈ ಪ್ಲಾನ್ ಅಂತ ಬಿಜೆಪಿ ಹೇಳ್ತಾ ಇದೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಬೊಮ್ಮಾಯಿ ಅವರು ಕರೆದಿದ್ದಾರೆ. ಎಂಪಿ ಅವರೀಗ ಸರ್ಕಾರದ ನಡೆಯ ವಿರುದ್ಧ ಜನಾಭಿಪ್ರಾಯ ಸಂಗ್ರಹಣೆಗೆ ನಿರ್ಧಾರ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದೀಗ ಒಂದು ಸುದ್ದಿಗೋಷ್ಠಿ ನಡೆಸಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ, ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಅಂತೂ ಇಂತೂ ರಾಜ್ಯದಲ್ಲಿ ಕಾಂಗ್ರೆಸ್ ತಾನು ಅಂದ್ಕೊಂಡಂಗೆ ಹೈಕಮಾಂಡ್ ಅಣತಿ ಅಂತೆ ಒಂದು ಸ್ಟೆಪ್ ಅನ್ನ ಮುಂದಕ್ಕೆ ಇಡ್ತಾ ಇದೆ. ಅದು ಈ ಬ್ಯಾಲೆಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ, ಏನ್ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ, ಪ್ರತಿಭಟನೆಗೆ ಯಾವ ರೀತಿಯಲ್ಲಿರುತ್ತೆ ರೂಪುರೇಷೆಗಳು, ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ವಿದ್ಯಾ, ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳ ನಾಯಕರು ಕೂಡ ದೆಹಲಿಯ ಹೈಕಮಾಂಡ್ ಅಣತಿಯಂತೆ ರಾಜ್ಯದಲ್ಲಿ ಕುಣಿತಾ ಇದೆ. ಇದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಈಗ ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದ್ದೆ ಆದ್ರೆ ಸಂಘಟನಾತ್ಮಕವಾಗಿ ಹೆಚ್ಚು ಜೋರಾಗಿರುವಂತದ್ದು, ಹೆಚ್ಚು ಚುರುಕಾಗಿರುವಂತದ್ದು, ಹೆಚ್ಚು ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡಿರುವಂತದ್ದು, ಹೆಚ್ಚು ಇಡೀ ದೇಶದಲ್ಲೇ ಸುದ್ದಿ ಆಗ್ತಾ ಇರುವಂತದ್ದು ಕರ್ನಾಟಕ ಕಾಂಗ್ರೆಸ್. ಹೀಗಾಗಿ ಕರ್ನಾಟಕದಿಂದಲೇ ಈ ವೋಟ್ ಚೋರ್ ಅನ್ನುವಂತ ಒಂದು ಅಭಿಯಾನವನ್ನ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು. ಕೇವಲ ಇದಷ್ಟೇ ಅಲ್ಲ, ಯಾವ್ಯಾವ ವಿಚಾರಗಳನ್ನ ದೇಶಾದ್ಯಂತ ಚರ್ಚೆ ಮಾಡ್ಬೇಕಾಗಿತ್ತೋ ಅಂತ ಎಲ್ಲಾ ವಿಚಾರಗಳಿಗೆ ತಳಹದಿ ಹಾಕಿದ್ದು, ಬುನಾದಿ ಹಾಕಿದ್ದು ಕೂಡ ಕರ್ನಾಟಕದಿಂದ. ಅದರಲ್ಲಿ ಸಿಬಿಐ ಮತ್ತೆ ಇಡಿಯನ್ನ ವಿರೋಧ ಪಕ್ಷಗಳ ವಿರುದ್ಧ ಅಸ್ತ್ರಗಳನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರತಿಭಟನೆ ಏನಿತ್ತು, ಅದು ಕೂಡ ಬೆಂಗಳೂರಿನಲ್ಲೇ ಆರಂಭ ಮಾಡಿದ್ದು. ಬೆಲೆ ಏರಿಕೆ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಆರಂಭ ಮಾಡಿದ್ದು ಕೂಡ ಬೆಂಗಳೂರಿಂದಲೇ. ಈಗ ಇವಿಎಂ ಬ್ಯಾನ್ ಪಾಲಿಟಿಕ್ಸ್ ಏನಿದೆ, ಇದು ಕೂಡ ಕರ್ನಾಟಕದಿಂದಲೇ ಆರಂಭ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿರ್ಬೋದು, ತದಬಳಿಕ ಬರುವಂತಹ ಬೇರೆ ಬೇರೆ ಜಿಲ್ಲೆಗಳ ಕಾರ್ಪೊರೇಷನ್ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇವಿಎಂ ಬಳಸೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ನಿರ್ಧಾರವನ್ನ ನಿನ್ನೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಕೂಡ ಒಪ್ಕೊಂಡಿದ್ದಾರೆ. ಅದರಲ್ಲಿ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಂಶಯಗಳು ಇರೋದ್ರಿಂದ ಆ ಸಂಶಯಗಳನ್ನ ಹೋಗ್ಲಾಡಿಸೋದಕ್ಕೆ ಒಮ್ಮೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟಂತಾಯ್ತು. ಇನ್ನು ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿಂದ ಹಿಡಿದು ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ವಿಧಾನಸಭಾ ಮತ್ತೆ ಲೋಕಸಭಾ ಚುನಾವಣೆ ಇವರು ಲೆಕ್ಕಾಚಾರ ಆಗದಂತೆ ಆಗೋದಿಲ್ಲ. ಆದ್ರೆ ಇಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆದ್ದಂತಹ ಕಾಂಗ್ರೆಸ್ ನಾಯಕರು ಎಲ್ಲೂ ಕೂಡ ಇವಿಎಂ ಬಗ್ಗೆ ಚಕಾರ ಎತ್ತಲಿಲ್ಲ. ಅದೇ ರೀತಿ ಕಾಂಗ್ರೆಸ್ ಯಾವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗೆಲ್ತೋ ಆ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಇವಿಎಂ ಬಗ್ಗೆ ಚಕಾರ ಎತ್ತಲಿಲ್ಲ. 2014 ಲೋಕಸಭಾ ಚುನಾವಣೆ, 2019 ಲೋಕಸಭಾ ಚುನಾವಣೆ, 2024 ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿತ್ತು. ಸ್ವಲ್ಪ ಚೇತರಿಕೆ ಕಂಡದ್ದು 2024 ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿದ್ರೆ ಮೂರು ಲೋಕಸಭಾ ಚುನಾವಣೆಗಳು, ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಹೀನಾಮಾನವಾಗಿ ಸೋಲ್ತು. ಅದರಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿರುವಂತ ಒಂದು ವಿಚಾರ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಹಿನ್ನಡೆ ಯಾವ ಕಾರಣಕ್ಕೆ ಆಗ್ತಿದೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಹಾಕ್ದಾಗ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇರೋದು ಏನಂತ ಹೇಳಿದ್ರೆ, ಇವಿಎಂ ಅಲ್ಲಿ ಬಹಳಷ್ಟು ಲೋಪದೋಷಗಳು ಇದಾವೆ, ಇದನ್ನ ಯಾರ್ ಬೇಕಿದ್ರು ಕೂಡ ಹೆಂಗ್ ಬೇಕಿದ್ರು ಆಟ ಆಡಬಹುದು ಅನ್ನುವಂತ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂತಹ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಒಂದು ದಾಖಲೆಗಳನ್ನ ಚುನಾವಣಾ ಆಯೋಗದ ಮುಂದೆ ಇಟ್ಟಿದ್ದಾರಾ, ಇಲ್ಲವೇ ಬೇರೆ ಯಾವ್ದಾದ್ರು ಸಂಸ್ಥೆಗಳ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇವತ್ತಿನವರೆಗೂ ಅಂತ ಯಾವುದೇ ದಾಖಲೆಯನ್ನು ಕೂಡ ಚುನಾವಣಾ ಆಯೋಗದ ಮುಂದೆನೂ ಇರ್ಲಿಲ್ಲ. ಇದರ ನಡುವೆ ಸರ್, ಕಾಂಗ್ರೆಸ್ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಈ ಬ್ಯಾಲೆಟ್ ಪೇಪರ್ ವಾಪಸ್ ತರ್ತಾ ಇರೋದು ನೋ ಡೌಟ್ ಅದರಲ್ಲಿ. ಬಟ್ ಈ ಏಕಪಕ್ಷೀಯ ನಿರ್ಧಾರವನ್ನ ಅಥವಾ ಈ ಬ್ಯಾಲೆಟ್ ಪೇಪರ್ ಕ್ರಮವನ್ನ ಹೇಗ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು? ಯಾವ ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ಇಲ್ಲ, ಅವರು ನೇರವಾಗಿ ಹೇಳ್ತಾ ಇರುವಂತದ್ದು ಇಷ್ಟೇ, ರಾಜ್ಯಾದ್ಯಂತ ದೇಶಾದ್ಯಂತ ಇವಿಎಂ ಬಗ್ಗೆ ಬಹಳಷ್ಟು ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಿಜೆಪಿಯ ನಾಯಕರುಗಳು, ಬಿಜೆಪಿಯ ಕಾರ್ಯಕರ್ತರನ್ನ ಹೊರತುಪಡಿಸಿದ್ರೆ
ಬೇರೆ ಎಲ್ಲರೂ ಕೂಡ ಇದರ ಬಗ್ಗೆ ಬಹಳಷ್ಟು ಲೋಪದೋಷಗಳು ಇದಾವೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಅವರು ಮಾಡ್ತಿರುವಂತ ಒಂದು ಆರೋಪ ಇದು ನಿಮ್ಮ ಆರೋಪಗಳಲ್ಲ. ಕಾಂಗ್ರೆಸ್ ಅವರು ಹೇಳ್ತಿರುವಂತದ್ದು ಹಲವು ಚುನಾವಣೆಗಳಲ್ಲಿ ಇವಿಎಂ ಅಲ್ಲಿ ಬಹಳಷ್ಟು ಲೋಪದೋಷಗಳು ಇದಾವೆ ಅನ್ನುವಂಥದ್ದು ಹಿಂದೆ ಹಲವರು ಆರೋಪವನ್ನು ಮಾಡಿದ್ರು. ದೇಶಾದ್ಯಂತ ಈ ರೀತಿ ಚರ್ಚೆ ಆಗ್ತಿರುವಂತ ಒಂದು ಸಂದರ್ಭದಲ್ಲಿ, ಇದ್ರ ಮೇಲೆ ವಿಶ್ವಾಸ ಇಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ಈ ಇವಿಎಂ ಗಳನ್ನ ಇಟ್ಕೊಂಡು ನಾವ್ಯಾಕೆ ಚುನಾವಣೆ ಮಾಡ್ಬೇಕು ಅಂತ, ಇದರಲ್ಲಿ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಈ ನಿರ್ಧಾರದ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನುವಂಥದ್ದನ್ನ ನಾವು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಆಗಂದ ಮಾತ್ರಕ್ಕೆ ನಿಷ್ಪಕ್ಷಪಾತವಾದಂತ ಒಂದು ಚುನಾವಣೆ ಇವಿಎಂ ಮೂಲಕ ಆಗುತ್ತಾ ಅಂತ ಹೇಳಿದ್ರೆ ನಮಗೂ ನಿಮಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗಿನ ಟೆಕ್ನಾಲಜಿ ಪ್ರಕಾರ ಯಾರ ಒಬ್ಬರ ಮೊಬೈಲ್ ಒಬ್ಬರ ಅಕೌಂಟ್ ಅನ್ನ ಇನ್ನೊಬ್ರು ಯಾಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಇವಿಎಂ ಅನ್ನ ಯಾಕೆ ಮಾಡೋದಿಲ್ವಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಕಾಂಗ್ರೆಸ್ ನಾಯಕರುಗಳು ಇಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚುನಾವಣಾ ಆಯೋಗವು ಕೂಡ ಒಂದು ರೀತಿ ಅದೇ ರೀತಿ ಅತಂತ್ರವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದೆ. ಅದಕ್ಕೂ ಕೂಡ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಸಂದೇಶ ರವಾನೆ ಆಗುವಂತಹ, ಕೋರ್ಟ್ಗಳಿಗೆ ತೃಪ್ತಿ ಆಗುವಂತಹ ಒಂದು ರೀತಿಯಲ್ಲಿ ಈ ಇವಿಎಂ ಯಾಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಹೇಳೋದಿಲ್ಲ. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ ತಕ್ಷಣ ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕೂಡ ಕೊಡೋದಿಲ್ಲ. ಇದು ದೇಶಾದ್ಯಂತ ಚರ್ಚೆ ಆದ ಬಳಿಕ 6-7 ದಿನ ಆದ ಬಳಿಕ ಚುನಾವಣಾ ಆಯೋಗ ನಡ್ಕೊಳ್ತಾ ಇರುವಂತ ರೀತಿಗಳು ನೋಡಿದ್ರೆ ಹಲವು ಅನುಮಾನಗಳು ಬರ್ತವೆ. ಕೇವಲ ಭಾರತಕ್ಕಷ್ಟೇ ಅಲ್ಲ, ಭಾರತಕ್ಕಿಂತಲೂ ಮೊದಲು 2000 ವರ್ಷದ ಆದ ಬಳಿಕ ಭಾರತದಲ್ಲಿ ಹೆಚ್ಚು ಇವಿಎಂ ಗಳನ್ನ ಬಳಸ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮೊದಲು ಪ್ರಪಂಚದ ಹಲವು ಮುಂದುವರೆದ ದೇಶಗಳಲ್ಲಿ ಇವಿಎಂ ಅನ್ನ ಬಳಕೆ ಮಾಡ್ತಿದ್ರು. ಹಲವು ದೇಶಗಳಲ್ಲಿ ಈಗ ಮುಂದುವರಿಸ್ತಾ ಇದ್ದಾರೆ. ಕೆಲವು ದೇಶಗಳಲ್ಲಿ ಈ ಇವಿಎಂ ಅನ್ನ ಈಗ ಬಳಕೆ ಮಾಡೋದು ಬೇಡ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆಗಂದ ಮಾತ್ರಕ್ಕೆ ಭಾರತದ ವ್ಯವಸ್ಥೆಯನ್ನ, ಭಾರತದ ಚುನಾವಣಾ ನಡೆಸ್ತಾ ಇರುವಂತ ಒಂದು ರೀತಿ ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದನ್ನು ಕೂಡ ನಾವು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವಿಎಂ ಮೇಲೆ ಕಂಡು ಬರ್ತಾ ಇರುವಂತಹ ಈ ಆರೋಪಗಳಿಂದ ಚುನಾವಣಾ ಆಯೋಗವು ಕೂಡ ಹೊರಬರಬೇಕಾಗಿದೆ. ಹೀಗಾಗಿ ಇವಿಎಂ ಅನ್ನ ಯಾಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಸಾರಿ ಹೇಳ್ಬೇಕಾಗಿರುವಂತ ಒಂದು ಕೆಲಸ ಮಾಡ್ಬೇಕಾಗಿರುವಂತದ್ದು ಆಯೋಗವನ್ನ ನಿರ್ವಹಿಸ್ತಾ ಇರುವಂತವರ ಕೈ ಕಟ್ಟಾಕಿದ್ದಾರೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಆಯೋಗವೂ ಕೂಡ ನಡ್ಕೊಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಂಶಯಗಳು ಕೂಡ ಬರ್ತಾ ಇರುವಂತದ್ದು. ಆಗಂದ ಮಾತ್ರಕ್ಕೆ ರಾಜ್ಯದಲ್ಲಿ ಈಗ ಇವಿಎಂ ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಹೋಗ್ತಿರೋದ್ರಿಂದ ಮುಂದೆ ಇದು ವಿಧಾನಸಭಾ ಮತ್ತೆ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮಗಳಾಗ್ತವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಂದೆ ಅಂದ್ರೆ ಈಗ ಕರ್ನಾಟಕ ಆಗುತ್ತೆ, ನೆಕ್ಸ್ಟ್ ತೆಲಂಗಾಣ ಆಗುತ್ತೆ, ಅದಾದ ಬಳಿಕ ಇಂಡಿ ಒಕ್ಕೂಟದ ಯಾವ್ಯಾವ ರಾಜ್ಯಗಳಲ್ಲಿ ಇರುತ್ತೋ ಆ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಇದ್ರ ಮೇಲೆ ನಡೆಸುತ್ತೆ. 1970-80ರ ದಶಕ ಅಂದ್ರೆ ನಾವ್ ಇನ್ನೂ ಹುಟ್ಟೇ ಇರಲಿಲ್ಲ. ನಾನು 80ರ ಬಳಿಕ ಹುಟ್ಟಿದವನು. 80ರ ಅಲ್ಲಿ ಬಹಳಷ್ಟು ಕಡೆ ಹಲವು ಕಡೆ ರಿಗ್ಗಿಂಗ್ ಆಗ್ತಿದ್ವು. ಆಗಂದ ಕಾಂಗ್ರೆಸ್ ಅವರು ಆಗ ದೊಡ್ಡ ಮಟ್ಟದಲ್ಲಿ ಅವರ ಸಂಘಟನೆ ಇತ್ತು. ಹಾಗಾಗಿ ಹಲವು ಕಡೆ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಇವತ್ತು ಕೂಡ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಈಗಿರುವಂತಹ ಪೊಲೀಸ್ ವ್ಯವಸ್ಥೆ, ಈಗಿರುವಂತಹ ಮಿಲಿಟರಿ ವ್ಯವಸ್ಥೆಯಲ್ಲಿ ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಬಿಜೆಪಿ ಇದರ ನಡುವೆ ಒಂದು ವ್ಯಾಲಿಡ್ ಪ್ರಶ್ನೆಯನ್ನ ಇಡ್ತಾ ಇದೆ. ಏನಂತ, 224 ಕಾನ್ಸ್ಟಿಟ್ಯೂನ್ಸ್ ಗಳಲ್ಲಿ 136 ತಗೊಂಡಿದಿರಲ್ಲಪ್ಪ, ಅದು ಹಂಗಾದ್ರೆ ದೋಖಾನಾ? ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅದನ್ನ ತ್ಯಜಿಸಿ ಇನ್ನೊಂದ್ಸಲ ಎಲೆಕ್ಷನ್ಗೆ ಹೋಗೋಣ ಬನ್ನಿ ಅಂತ ಚಾಲೆಂಜ್ ಹಾಕ್ತಾ ಇದ್ದಾರೆ. ಇದು ವ್ಯಾಲಿಡ್ ಪಾಯಿಂಟ್ ಆಕ್ಚುಲಿ.